ಮಾಡ್ತಿಲ್ಲ ಅನ್ನೋದು ಅದಕ್ಕೊಂದು ಟೀಮ್ ಅನ್ನ ಇರಬೇಕಾಗುತ್ತೆ. ಟೀಮ್ ಬಿಟ್ಟು ನೇರವಾಗಿ DCM ಅವರ ತೀರ್ಮಾನ ಮಾಡ್ತಾ ಹಠಕ್ಕೆ ಬಿಟ್ಟು ಮಾಡ್ತಿದ್ದಾರೆ ಅನ್ನೋದು ಒಂದು. ಎರಡನೇದಾಗಿ 43,000 ಕೋಟಿ ಏನಿದೆ ಸಾರಿಗೆ ವ್ಯವಸ್ಥೆ ಬೇರೆ ಬೇರೆ ರೂಪಗಳಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಒಂದು ಸುರಂಗ ರಸ್ತೆಗೆ ಮಾಡೋದಕ್ಕಿಂತ ಬೇರೆ ಬೇರೆ ಮಾರ್ಗಗಳು ಸಾರಿಗೆ ವ್ಯವಸ್ಥೆ ಮಾಡಿದ್ರೆ ಇನ್ನೂ ಹೆಚ್ಚು ಅನುಕೂಲ ಆಗುತ್ತೆ, ಸಹಕಾರಿಯಾಗುತ್ತೆ ಅಂತ. ಮತ್ತೆ ಇಲ್ಲಿ ಟೋಲ್ಗೆನೆ ಕೂಡ ಒಂದ್ಸಲ ಹೋಗ್ಬರೋದಕ್ಕೆ 600-700 ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ. ಜನಸಾಮಾನ್ಯರು ಬಳಸಕ್ಕಾಗತ್ತೆ ಈ ರಸ್ತೆ ಅನ್ನೋದು ಪ್ರಶ್ನೆ ಇರ್ತಿದೆ. ಪ್ರಶ್ನೆ ಕರೆಕ್ಟು, ನೀವು ಪ್ರಶ್ನೆ ಎತ್ತಬಹುದು. ಒಂದು ನಾನು ಏನು ಹೇಳಕ್ ಬಯಸ್ತಾ ಇದ್ದೀನಿ, ನಾನು ಈಗಲೇ ಹೇಳಿದೆ, ಒಂದು ನಗರ ಬೆಂಗಳೂರು ನಗರದಂತ ಒಂದು ಈ ಪ್ರಮಾಣದ ನಗರ ಒಂದು ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಮೇಲೆ ಡಿಪೆಂಡ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಯಾವ ನಗರನೂ ಇಡೀ ಪ್ರಪಂಚದಲ್ಲಿ ಒಂದು ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಇಲ್ಲ, ಬದುಕಕ್ಕೆ ಸಾಧ್ಯ ಇಲ್ಲ. ಬಸ್ಸು ಕೂಡ ಎಷ್ಟು ಬೇಕು ಇವತ್ತಿನ ಜನಸಂಖ್ಯೆಗಂತ ನಾನು ಹೇಳಿದ್ದೇನೆ, 15,000 ಬಸ್ಸಸ್ ಬೇಕು. ಕರೆಕ್ಟಾಗಿ ಮೆಟ್ರೋ ನೆಟ್ವರ್ಕು 400 ಈಗ ಇರ್ತಕ್ಕಂಥ ಒಂದು ಎಸ್ಟಿಮೇಟ್ ಪ್ರಕಾರ 415-14 ಕಿಲೋಮೀಟರ್ ನೆಟ್ವರ್ಕ್ ಬೇಕು. ಯಾವುದು? ಮೆಟ್ರೋ ನೆಟ್ವರ್ಕ್. ಸಬರ್ಬನ್ ಟ್ರೈನ್ ನೆಟ್ವರ್ಕ್ ಬೇಕು, ಕೆ-ರೈಡ್ ಅಂತ ನಾವು ಏನು ಹೇಳ್ತೀವಿ. ಅದರ ಜೊತೆಗೆ ಈ ಪೆರಿಫೆರಿಯಲ್ ರಿಂಗ್ ರೋಡ್ ಆಗಬೇಕು. ಯಾಕಂದ್ರೆ ಬೆಂಗಳೂರು ನಗರದ ಪೆರಿಫೆರಿಯಲ್ ರಿಂಗ್ ರೋಡ್ ಆಗದೆ ಇದ್ರೆ ಎಲ್ಲರೂ ಸಿಟಿ ಒಳಗಡೆ ಬಂದೆ ಸಿಟಿ ಕ್ರಾಸ್ ಮಾಡೇ ಹೋಗ್ಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಇದೆ. ಅದ್ರ ಜೊತೆಗೆ ಆಲ್ಟರ್ನೇಟ್ ರೋಡ್, ಇವತ್ತು ಏನಾಗಿದೆ, ರೋಡ್ ಅಗಲೀಕರಣ ಮಾಡೋಕ್ಕಾಗಲ್ಲ, ಕಾಸ್ಟ್ ಆಫ್ ಲ್ಯಾಂಡ್ ಜಾಸ್ತಿ ಆಗಿದೆ. ಸೊ ತನ್ನಲ್ಲೂ ಕೂಡ ಒಂದು ಮಾರ್ಗ, ನಾವು ಅದೇ ಒಂದು ಮಾರ್ಗ, ಅದನ್ನು ಬಿಟ್ಟು ಬೇರೆ ಏನು ಮಾಡೋದಿಲ್ಲ ಅಂದ್ರೆ ನಮ್ಗೆ ಟೀಕೆ ಮಾಡಿ. ನಮ್ಮ ಕಾಲದಲ್ಲಿ ಮೆಟ್ರೋ ಎಷ್ಟು ವೇಗವಾಗಿ ಬೆಳೀತಾ ಇದೆ ಅಂತ ನಾನು ಇವತ್ತು ಪ್ರಸ್ತಾಪ ಮಾಡಿದ್ದೇನೆ. ನಮ್ಮ ಕಾಲದಲ್ಲಿ BMTCಗೆ ಎಷ್ಟು ಬಸ್ಸಸ್ ನಾವು ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದೀವಿ ಅಂತಾನು ಪ್ರಸ್ತಾಪ ಮಾಡಿದ್ದೇನೆ. ಎಷ್ಟು ಕಂಡಕ್ಟರ್ ರೆಕ್ರೂಟ್ ಮಾಡಿದೀವಿ ಅಂತ ಪ್ರಸ್ತಾಪ ಮಾಡಿದ್ದೇವೆ. ಎಷ್ಟು ಶಕ್ತಿ ಕಾರ್ಯಕ್ರಮದಿಂದ, ನಮ್ಮ ಗ್ಯಾರಂಟಿ ಸ್ಕೀಮ್ ಇಂದ BMTCಯ ರೈಡರ್ಶಿಪ್ ಎಷ್ಟು ಟ್ರಿಪ್ಸ್ ಎಷ್ಟು ಹೆಚ್ಚಾಗಿದೆ, 15 ಲಕ್ಷ ಟ್ರಿಪ್ಸ್ ಹೆಚ್ಚಾಗಿರೋದು ಕೂಡ ನಾನು ಇಲ್ಲಿ ಪ್ರಸ್ತಾಪ ಮಾಡಿದ್ದೇನೆ. ನೀವು ನಮ್ಗೆ ಏನು ಹೇಳ್ತಾ ಇದ್ದೀರಿ? ನಾವು ನಮ್ಮ ಕರ್ತವ್ಯವನ್ನು ಮಾಡಿ ಮೆಟ್ರೋ ಬಗ್ಗೆ, ಬಸ್ ಬಗ್ಗೆ, ಪೆರಿಫೆರಲ್ ರಿಂಗ್ ರೋಡ್ ಬಗ್ಗೆ ಎಲ್ಲವನ್ನೂ ಮಾಡಿ ಟನಲ್ಲು ಕೂಡ ಮಾಡಬೇಕು ಅಂತ ನಾವು ಹೊರಟಿರೋದು. ಎಲ್ಲವನ್ನು ನೆಗ್ಲೆಕ್ಟ್ ಮಾಡಿದ್ರೆ ನೀವು ಟೀಕೆ ಮಾಡೋದು ಸರಿ. ಮತ್ತೆ ಇನ್ನೊಂದು ಅದ್ರ ಮೇಲೆ ನಾನು ಇನ್ನೊಂದು ಏನು ಹೇಳಕ್ ಬಯಸ್ತಾ ಇದ್ದೀನಿ ಅಂದ್ರೆ, ನಿಮ್ಮ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್, ಯೂನಿಯನ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ನಿತಿನ್ ಗಡ್ಕರಿ ರವರ ಸಲಹೆಯ ಮೇರೆಗೆ ಈ ಮೆಟ್ರೋ ಈ ಟನಲ್ ಕಾರ್ಯಕ್ರಮ ನಡೀತಾ ಇರ್ತಕ್ಕಂಥದ್ದು. ಒಂದೇ ಒಂದು ಬಾರಿ ಅವ್ರಿಗೆ ಯಾಕೆ ಟೀಕೆ ಮಾಡಿಲ್ಲ ತೇಜಸ್ವಿ ಸೂರ್ಯ? ಇಲ್ಲ ಅಂದ್ರೆ ಅವ್ರಿಗೆ ಬುದ್ಧಿ ಇಲ್ಲ ಅಂತ ಹೇಳಿ, ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಿ, ಅವ್ರಿಗಿಂತ ನಾನೇ ಪ್ರಜ್ಞಾವಂತ ಅಂತ ಹೇಳಿ, ನಾನೇ ಮೇಧಾವಿ ಅಂತ ತೇಜಸ್ವಿ ಸೂರ್ಯ ಹೇಳಿ ಒಪ್ಕೋತಿದೆ. ಇಲ್ಲಿ ರಾಜಕಾರಣಕ್ಕೋಸ್ಕರ ರಾಜಕೀಯ ಮಾಡ್ತಾ ಇದ್ದಾರೆ. ಅವರ ಸರ್ಕಾರದ ಕಾಲದಲ್ಲಿ ಇದೆಲ್ಲ ಇಶ್ಯೂ ಯಾವುದೇ ಒಂದೇ ಒಂದು ಪಿಟಿಕ್ ಅನ್ಲಿಲ್ಲ, ಮಾತನಾಡಿಲ್ಲ. ಕೇಂದ್ರ ಸರ್ಕಾರಕ್ಕೆ ಹೋಗಿ ದಿಲ್ಲಿಗೆ ಹೋಗಿ ಕೂಡ ಮಾತಾಡಲ್ಲ, ಬರೀ ಬೆಂಗಳೂರಲ್ಲೇ ಮಾತು. ಅದನ್ನು ನಿಲ್ಲಿಸಿ ನಿಜವಾಗ್ಲೂ ಬನ್ನಿ ಕೈ ಜೋಡಿಸೋಣ, ಕೇಂದ್ರ ಸರ್ಕಾರಕ್ಕೆ ಹೋಗೋಣ, ನಾವು ಬರ್ತೀವಿ ನಿಮ್ ಜೊತೆಗೆ, ನಿಮ್ ಸಪೋರ್ಟ್ಗೆ. 1 ಲಕ್ಷ ಕೋಟಿ ಡಿಮ್ಯಾಂಡ್ ಮಾಡೋಣ ಬೆಂಗಳೂರು ನಗರದ ಸಂಚಾರದ ಇನ್ಫ್ರಾಸ್ಟ್ರಕ್ಚರ್. ನಗರಾಭಿವೃದ್ಧಿ ಇಲಾಖೆಯಿಂದ ಮಾಡಿರೋ ಕಮಿಟಿನೇ ಇದ್ರ ಬಗ್ಗೆ ಆಸಕ್ತಿ ವ್ಯಕ್ತಪಡಿಸಿದೆ. ಮಾಡೋದ್ರೆ 18 ಕಿಲೋಮೀಟರ್ ಮಾಡೋದ್ರಿಂದ 25 ಕಡೆ ಬಾಟಲ್ನೆಕ್ ಆಗುತ್ತೆ, 1.5-2 ಕಿಲೋಮೀಟರ್ ಮತ್ತೆ ಜಾಸ್ತಿ ಬೇಕಾಗುತ್ತೆ. ಕಾಮನ್ ಸೆನ್ಸ್ ಇದ್ದಂಗೆ ಈ ಪ್ರಾಜೆಕ್ಟ್ ಮಾಡ್ತಿದ್ದಾರೆ ಅಂತ. ಇಲ್ಲ, ಅವರು ಹಂಗಾದ್ರೆ ಗಡ್ಕರಿ ಅವ್ರಿಗೆ ಕಾಮನ್ ಸೆನ್ಸ್ ಇಲ್ವಾ ಅಂತನಾ? ಇಲ್ಲ ಸುಡಿ, ಕರೆಕ್ಟ್. ನೋಡಿ, ಅದೇನು ಒಂದು ಸಣ್ಣ ಕಾರ್ಯಕ್ರಮನ ಸುಮ್ನೆ ಅಗಿಯೋದಕ್ಕೆ ಏನೇನು ಇದೆಲ್ಲ ದಾರಿ ತಪ್ಪಿಸುವ ಮಾತುಗಳು. ಒಂದು ಸರ್ಕಾರ ಅಷ್ಟು ದೊಡ್ಡ ಕಾರ್ಯಕ್ರಮವನ್ನು ಕೈಗೆ ತಗೋಬೇಕಾದ್ರೆ ಟೆಕ್ನಿಕಲಿ ಎಲ್ಲಾ ರೀತಿಯ ಎಲ್ಲಾ ಆಸ್ಪೆಕ್ಟ್ಸ್ ಅನ್ನು ಯೋಚನೆ ಮಾಡಿ ಫುಲ್ ಪ್ರೂಫ್ ಆಗಿದ್ರೆ ಮಾತ್ರ ಕಾರ್ಯಕ್ರಮವನ್ನು ಮುಂದುವರಿಸ್ತೀವಿ. ಇವರು ಆತರ ಹೇಳ್ಬಿಟ್ರೆ, ಒಂದು ಸಣ್ಣ ಬಿಲ್ಡಿಂಗ್ ಕಟ್ಟಬೇಕಾದ್ರೂ ಸಾಯಿಲ್ ಟೆಸ್ಟ್ ಆಗಬೇಕು, ಒಂದು ಏನೇ ನೀವು ನಿರ್ಮಾಣದ ಕಾರ್ಯಕ್ರಮ ಮಾಡೋಕ್ಕೂ ಸಾಯಿಲ್ ಟೆಸ್ಟ್ ಆಗಬೇಕು. ಅವ್ರು ಹೇಳ್ತಾ ಇರತಕ್ಕಂಥದ್ದು ದಾರಿ ತಪ್ಪಿಸ್ತಕ್ಕಂಥ ಕೆಲಸ. ಅದು ಸರ್ಕಾರ ವಿತ್ ಆಲ್ ದಿ ಆಸ್ಪೆಕ್ಟ್ಸ್ ಗಮನದಲ್ಲಿ ಇಟ್ಕೊಂಡು ಈ ಪ್ರಾಜೆಕ್ಟ್ ಕೈಗೆ ತಗೊಂಡಿರ್ತಕ್ಕಂಥದ್ದು ನಿತಿನ್ ಗಡ್ಕರಿ ಅವರ ಪಕ್ಷದ
ಕೇಂದ್ರ ಸರ್ಕಾರದ ಮಂತ್ರಿಗಳ ಸಲಹೆ ಮೇರೆಗೆ. ಅವರು ಸಲಹೆ ಕೊಟ್ಟಿದ್ದಾರೆ ಸರ್ ನಿತಿನ್ ಗಡ್ಕರಿ ಅವರು. ಆದ್ರೆ ಪ್ರಾಜೆಕ್ಟ್ ಮಾಡಬೇಕಾಗಿರೋ ಸರ್ಕಾರ ಈ ಎಲ್ಲವನ್ನೂ ಸಹಿತ ಯಾಕೆ ಪಬ್ಲಿಕ್ ಡೊಮೇನ್ ಅಲ್ಲಿ ಚರ್ಚೆ ಮಾಡ್ತಿಲ್ಲ, ಅವನ್ನೆಲ್ಲವನ್ನು ಯಾಕೆ ತೋರಿಸ್ತಿಲ್ಲ? ಬರೀ ಇದೆ ನಾವು ಪ್ರಾಜೆಕ್ಟ್ ಇದೆ ಮಾಡ್ತಿದೀವಿ ಅಂತ ಟೆಂಡರ್ ಕರೆದ್ಬಿಟ್ಟು ಕೆಲಸ ಮಾಡ್ತಿದ್ದಾರೆ. ಆಮೇಲೆ ಯಾರಿಗೂ ಸಹಿತ ಇದ್ರ ಬಗ್ಗೆ ಪಾರದರ್ಶಕವಾಗಿ ಯಾರಿಗೂ ಮಾಹಿತಿ ಇಲ್ಲ ಅಂತ ಹೇಳ್ತಾರೆ. ಅವರು ಅನವಶ್ಯಕವಾಗಿ ಜನರ ಮನಸ್ಸಲ್ಲಿ ಏನೋ ಒಂದು ಡೌಟ್ ಬರಲಿ ಅಂತ ಹೇಳ್ತಾರೆ. ಬಟ್ ಹಂತ ಹಂತವಾಗಿ ಒಂದು ಸರ್ಕಾರ ಜವಾಬ್ದಾರಿಯುತವಾದಂಥ ಸರ್ಕಾರ ಆಗಿ ನಾವು ಸಾರ್ವಜನಿಕರ ಎಲ್ಲ ತಂದೆ ಮಾಡೋದು, ಯಾವುದೂ ಕೂಡ ಇದರಲ್ಲಿ ಮುಚ್ಚುಮರಿ ಇಟ್ಕೊಂಡೇ ಮಾಡೋದಲ್ಲ. ಇದೇ ಕಾರ್ಯಕ್ರಮ ಅಲ್ಲ. ಅವ್ರು ಹೇಳೋದು 2-3 ಇದಕ್ಕೆ ನಾನು ಉತ್ತರ ಬಹಳ ಸ್ಪಷ್ಟವಾಗಿ ಕೊಟ್ಟಿದ್ದೇನೆ. ಮೆಟ್ರೋ ಬಗ್ಗೆ ಬಹಳಷ್ಟು ಹೇಳಿದ್ದು, ನಾವು ಏನ್ ಮಾಡಿದ್ವಿ, ನೀವೇನ್ ಮಾಡ್ಬೇಕಾಗಿತ್ತು, ಇನ್ನು ಮುಂದೆ ಏನ್ ಮಾಡ್ಬೇಕಂತಾದ್ರೂ ಹೇಳಿದ್ದೇನೆ ನಾವು. ಟನಲ್ ಬಗ್ಗೆನೂ ಕೂಡ that is one of the mode of transport, that is not the mode of transport. ಸೊ ಎಲ್ಲಾ ಆಸ್ಪೆಕ್ಟ್ಸ್ ಅನ್ನು ನಾವು ಕೆಲಸ ಮಾಡಬೇಕಾಗುತ್ತೆ ಅಂತ ನಾನು ಇವತ್ತು ಅವ್ರಿಗೆ ಹೇಳ್ತಾ ಇದ್ದೇನೆ. ಅವರು ಕೋರ್ಟ್ನಲ್ಲೂ ತಾನು ಹೋರಾಟ ಮಾಡ್ತೀವಿ ಮತ್ತು ಸದನದಲ್ಲೂ ವಿಧಾನಸಭೆಯಲ್ಲೂ ಮತ್ತು ಲೋಕಸಭೆಯಲ್ಲೂ ತಾನು ಅದನ್ನು ವಿರೋಧ ಮಾಡ್ತೀವಿ ಅಂತ ಹೇಳ್ತಾ ಇದ್ದು ಲಾಲ್ಬಾಗ್. ನೋಡಿ, ಅವರು GBA ಬಗ್ಗೆನೂ ಕೋರ್ಟ್ಗೆ ಹೋಗಿದ್ದಾರೆ. ಈಗ ಟನಲ್ಗೂ ಕೋರ್ಟ್ಗೆ ಹೋಗ್ತೀನಿ ಅಂತ ಹೇಳಿದ್ದಾರೆ. ಮತ್ತೆ ಪಾರ್ಲಿಮೆಂಟ್ ಅಲ್ಲೂ ಮಾತಾಡ್ತೀನಿ ಅಂತ. ಪಾರ್ಲಿಮೆಂಟ್ ಅಲ್ಲಿ ಅವ್ರು ಎದ್ದು ನಿಂತ್ಕೊಂಡು ಟನಲ್ ವಿರುದ್ಧ ನಿತಿನ್ ಗಡ್ಕರಿ ಅವ್ರ ಮೇಲೆ ಅಟ್ಯಾಕ್ ಮಾಡಬೇಕು ಅಂತ ನಾನು ಅವ್ರಿಗೆ ಸಲಹೆ ಕೊಡಬೇಕಾಗುತ್ತೆ. ಮತ್ತೆ ಯಾಕಂದ್ರೆ ಅವ್ರು ಪ್ರಪೋಸ್ ಮಾಡಿರ್ತಕ್ಕಂಥದ್ದು ಪಾರ್ಲಿಮೆಂಟ್ ಅಲ್ಲಿ ಎದ್ದು ನಿಂತ್ಕೊಂಡು ಮಾತಾಡಲಿ. ಬೆಂಗಳೂರು ಡೆವಲಪ್ಮೆಂಟ್ ಸಂಪೂರ್ಣವಾಗಿ ವಿರುದ್ಧವಾಗಿದ್ದಾರೆ ಅಂತಿರೋದು. GBA ಆಗಿರ್ಬೋದು, ಟನಲ್ ಆಗಿರ್ಬೋದು, ಅವರ ಕಾಲದಲ್ಲಿ ಮಾಡದೇ ಇರೋದು, ಆಗದೆ ಇರೋದು ನಮ್ಮ ಕಾಲದಲ್ಲಿ ಆಗ್ತಾ ಇದೆಯಲ್ಲ ಅಂತ ಒಂದು ರೀತಿಯ ಅವ್ರಿಗೆ ಹತಾಶೆ ಇರ್ಬೋದು. ಅವ್ರೇನು ಮಾಡಿಲ್ವಲ್ಲ. ಮತ್ತೆ ಅವ್ರ ಕಾಲದಲ್ಲಿ ಇವರು ಬಹಳ ಅಮೂಲ್ ಬೇಬಿ ತರ, ಬಹಳ ಇನ್ನೋಸೆಂಟ್ ಸ್ಟೂಡೆಂಟ್ ತರ ಇದ್ರು, ಮಾತಾಡಂಗೆ ಇರ್ಲಿಲ್ಲ. ಮಾತಾಡಿದ್ರೆ ಏನ್ ಮಾತಾಡ್ತಾ ಇದ್ರು ಅಂತಾನು ಹೇಳಿದೀನಿ. ಮತ್ತೆ ಪದೇ ಹೇಳಿದ್ರೆ ನನ್ಗೂ ಚೆನ್ನಾಗಿ ಕಾಣಲ್ಲ. ಹಿಂದೂ ಮುಸಲ್ಮಾನರು ಗಲಾಟಿ ವಿಚಾರ ಮಾತಾಡ್ಕೊಂಡು ಕಾಲ ಕಳ್ಕೊಂಡ್ರು ಅವ್ರ ಸರ್ಕಾರ ಇದ್ದಾಗ. ನಮ್ಮ ಸರ್ಕಾರ ಇದ್ದಾಗ ಅವರು ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ, ಬೆಂಗಳೂರಿನ ಅಭಿವೃದ್ಧಿ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಪಕ್ಷದ ಅಧ್ಯಕ್ಷರು ತೇಜಸ್ವಿ ಸೂರ್ಯರನ್ನ ಎಳಸು ಅಂತ ಮಾತಾಡಿದ್ದಾರೆ. ಇಲ್ಲ ಅನ್ನೋ ರೀತಿಯಲ್ಲಿ ಒಬ್ಬ MP ಆದಂತವರು ರಾಷ್ಟ್ರೀಯ ಮಟ್ಟದಲ್ಲಿ ಅಧ್ಯಕ್ಷ ಆಗಿರ್ತಕ್ಕಂಥದ್ದು ಬಿಜೆಪಿ. DK ಶಿವಕುಮಾರ್ ಅವರ ಈ ಪದ ಬಳಕೆಯ ಬಗ್ಗೆನೂ ಕೂಡ ಬಿಜೆಪಿಯವರು ಬಹಳಷ್ಟು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಾನು ನೋಡಿಲ್ಲ ಏನ್ ಮಾತಾಡಿದ್ದಾರೆ ಅಂತ DCM ಅವರು. ನೋಡಿದ್ನ ನಿಶ್ಚಿತವಾಗ್ಲೂ ಅದ್ರ ಬಗ್ಗೆ ಕಮೆಂಟ್ ಮಾಡ್ತೇನೆ. ಇಲ್ಲ, ಅವರು ಬಹಳ ಬುದ್ಧಿವಂತರು ಅಂತ ನನ್ನ ದೃಷ್ಟಿಯಲ್ಲಿ. ಇಷ್ಟು ಬುದ್ಧಿ ಇಲ್ಲದೆ ಇದ್ದಿದ್ರೆ ಅವರ ಸರ್ಕಾರ ಇದ್ದಾಗ ಬರೀ ಕೋಮುವಾದಿ ಅಜೆಂಡಾ ಇಟ್ಕೊಂಡು, ನಮ್ಮ ಸರ್ಕಾರ ಇದ್ದಾಗ ಬರೀ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಮಾತಾಡೋರ? ಅಷ್ಟೇನು ಇನ್ನೋಸೆಂಟ್ ಅಲ್ಲ ಅವರು, ಬಹಳ ಬುದ್ಧಿವಂತರು. ನಾನು ಅದನ್ನು ಅರ್ಥ ಮಾಡ್ಕೊಂಡಿದ್ದೇನೆ.